ನಾವು ಇಂಡಿಯಾದಲ್ಲೇ ಮೊಟ್ಟ ಮೊದಲನೇ ಬಾರಿಗೆ ಸ್ಕೈ ಕಾಸ್ಟ್ ಅನ್ನು ಲಾಂಚ್ ಮಾಡಿದ್ದೀವಿ. ಸ್ಕೈ ಕಾಸ್ಟ್ ಮೇಜರಾಗಿ ಸ್ಕೈ ಕಾಸ್ಟ್ ಅಂದ್ರೆ ಏನಪ್ಪ ಅಂತಂದರೆ ಮೇಜರ್ ಆಗಿ ಇಟ್ ಇಸ್ ನಾವು ವಿ ಆರ್ ಲಾಂಚಿಂಗ್ ದ ಸ್ಕೈ ಕಾಸ್ಟ್ ಮಿಷನ್. ನಾವು ಸ್ಕೈ ಕಾಸ್ಟ್ ಮಿಷನ್ ಅಂದರೆ ಏನು, ನಾವು ಈ ಸ್ಕೈ ಕಾಸ್ಟ್ ಮಿಷನನ್ನು ಯಾರು ಲಾಂಚ್ ಮಾಡಿದ್ದಾರೆ, ರೀಸೆಂಟಾಗಿ ಎಲ್ಲಿ ಲಾಂಚ್ ಆಯಿತು, ನಮ್ಮ ಭಾರತಕ್ಕೆ ಸಂಬಂಧಪಟ್ಟಂಗೆ ಎಷ್ಟನೇ ಮಿಷನ್ ಆಗಿರುತ್ತೆ, ಈ ಎಲ್ಲದ್ರ ಬಗ್ಗೆ ಒಂದೊಂದು ಡಿಸ್ಕಸ್ ಮಾಡೋಣ. ಸರ್, ಈಗ ಈ ಒಂದು ಸ್ಕೈ ಕಾಸ್ಟ್ ಮಿಷನನ್ನು ಏನಕ್ಕೆ ನ್ಯೂಸಲ್ಲಿತ್ತು ಅಂತ ಕೇಳಿದರೆ, ರೀಸೆಂಟಾಗಿ ಇಂದಿರಾ ಗಾಂಧಿ ಇಂಟರ್ನ್ಯಾಷನಲ್ ಏರ್ಪೋರ್ಟಲ್ಲಿ ರೀಸೆಂಟಾಗಿ ಏನಪ್ಪ ಅಂತ ಕೇಳಿದರೆ ಇಂಟರ್ನ್ಯಾಷನಲ್ ಇಟ್ ಈಸ್ ಏರ್ಪೋರ್ಟ್ ಆಗಿರ್ತಕ್ಕಂಥ ಇಂದಿರಾ ಗಾಂಧಿ ಇಂಟರ್ನ್ಯಾಷನಲ್ ಏರ್ಪೋರ್ಟಲ್ಲಿ ಮೊಟ್ಟ ಮೊದಲನೇ ಬಾರಿಗೆ ಈ ಒಂದು ಸ್ಕೈ ಕಾಸ್ಟನ್ನು ಲಾಂಚ್ ಮಾಡಿದ್ದೀವಿ. ಬಟ್ ಈ ಸ್ಕೈ ಕಾಸ್ಟ್ನ ಕೆಲಸ ಏನು, ಯಾರಿಗಿದು ಉಪಯೋಗ ಆಗುತ್ತೆ, ಯಾವ ಸಚಿವಾಲಯ ಅಡಿಯಲ್ಲಿ ಬರುತ್ತೆ, ಈ ಎಲ್ಲದ್ರ ಬಗ್ಗೆ ಒಂದಾಗಿ ನೋಡ್ತೋಗೋಣ. ನಾವು ಮೊದಲನೇದಾಗಿ ನೋಡಿದಾಗ ಸರ್, ಈ ಒಂದು ಸ್ಕೈ ಕಾಸ್ಟ್ ಅಂದರೆ ಏನು, ಈ ಸ್ಕೈ ಕಾಸ್ಟ್ ಅಂದರೆ ಏನಪ್ಪ ಅಂತ ಕೇಳಿದ್ರೆ, ನಾವು ಮೇಜರಾಗಿ ಅಡ್ವಾನ್ಸ್ಡ್ ಇಂಟಿಗ್ರೇಟೆಡ್ ಏವಿಯೇಷನ್ ವೆದರ್ ಮಾನಿಟರಿಂಗ್ ಸಿಸ್ಟಮ್, ನಮ್ಮ ವಾತಾವರಣಕ್ಕೆ ಸಂಬಂಧಪಟ್ಟಂಗೆ ನಮ್ಮ ಮೇಜರ್ ಆಗಿ ಇಟ್ ಈಸ್ ಏವಿಯೇಷನ್ ಆಗಿರ್ಬೋದು, ಅದೇ ರೀತಿ ನಮ್ಮ ಹೆಲಿಕಾಪ್ಟರ್ ಆಗಿರ್ಬೋದು, ಏರ್ವೇಸ್ ಆಗಿರ್ಬೋದು, ಇವುಗಳಿಗೆ ಕಂಪ್ಲೀಟಾಗಿ ಮಾನಿಟರ್ ಕೊಡ್ತಕ್ಕಂಥದ್ದು ಯಾರಪ್ಪ ಅಂತ ಕೇಳಿದ್ರೆ ಇಟ್ ಈಸ್ ಈ ಸ್ಕೈ ಕಾಸ್ಟ್ ಅವರು. ಈ ವಾತಾವರಣಕ್ಕೆ ಸಂಬಂಧಪಟ್ಟಂಗೆ ವಾತಾವರಣಕ್ಕೆ ಸಂಬಂಧಪಟ್ಟಂಗೆ ಇನ್ಫಾರ್ಮೇಷನ್ ಯಾರು ಕೊಡ್ತಾರೆ ಅಂತಂದರೆ ಈ ಸ್ಕೈ ಕಾಸ್ಟಿಂದ ಇನ್ಫಾರ್ಮೇಷನ್ ಸಿಗುತ್ತೆ. ಬಟ್ ಇದನ್ನು ಲಾಂಚ್ ಮಾಡಿರ್ತಕ್ಕಂಥ ಸಚಿವಾಲಯ ಯಾವುದಪ್ಪ ಅಂತ ಕೇಳಿದ್ರೆ, ನಾವು ಲಾಂಚ್ ಆಗಿರ್ತಕ್ಕಂಥ ಸಚಿವಾಲಯ ಯಾವುದು ಅಂತ ಕೇಳಿದ್ರೆ ಮಿನಿಸ್ಟ್ರಿ ಆಫ್ ಸಿವಿಲ್ ಏವಿಯೇಷನ್. ನೆನ್ಪಿಟ್ಕೋಬೇಕಿಲ್ಲಿ, ನಾವು ಮಿನಿಸ್ಟ್ರಿ ಆಫ್ ವಿ ಕಾಲ್ ಇಟ್ ಆಸ್ ಸಿವಿಲ್ ಏವಿಯೇಷನ್ ಅಡಿಯಲ್ಲಿ ಬಂದರೂ ಕೂಡ ನಾವು ನೆನ್ಪಿಟ್ಕೋಬೇಕಿಲ್ಲಿ, ನಾವು ಇದನ್ನು ಮೇಜರ್ ಡೆವಲಪ್ ಮಾಡ್ತಕ್ಕಂಥವ್ರು ಯಾರಪ್ಪ ಅಂತಂದರೆ ಮಿನಿಸ್ಟ್ರಿ ಆಫ್ ಅರ್ತ್ ಸೈನ್ಸಸ್ನವರು. ನೆನ್ಪಿಟ್ಕೋಬೇಕಿಲ್ಲಿ, ನಿಮಗೆ ನೋಡಿದ ತಕ್ಷಣ ಏನನ್ಸುತ್ತೆ, ಸಿವಿಲ್ ಏವಿಯೇಷನ್ ಇರ್ಬೋದು ಅಂತ ಅನ್ಸುತ್ತೆ. ಬಟ್ ಸಿವಿಲ್ ಏವಿಯೇಷನ್ ಸಹಾಯ ಕೊಡ್ತಿದ್ದಾರೆ. ಬಟ್ ಆದರೆ ನೋಡಲ್ ಸಚಿವಾಲಯ ಯಾವುದಪ್ಪ ಅಂತ ಕೇಳಿದ್ರೆ ನೋಡಲ್ ಸಚಿವಾಲಯ ಮಿನಿಸ್ಟ್ರಿ ಆಫ್ ಅರ್ತ್ ಸೈನ್ಸಸ್. ಈ ಮಿನಿಸ್ಟ್ರಿ ಆಫ್ ಅರ್ತ್ ಸೈನ್ಸಸ್ನವ್ರು ಲಾಂಚ್ ಮಾಡ್ತಕ್ಕಂಥ ಯಾವ ಮಿಷನ್ ಅಡಿಯಲ್ಲಿ ಲಾಂಚ್ ಮಾಡಿದಾರಪ್ಪ ಅಂತ ಕೇಳಿದ್ರೆ ಮಿಷನ್ ಮಾಸಮ್ ಅಂತ ಕರಿತೀವಿ ನಾವು. ಮಿಷನ್ ಮಾಸಮ್ ಯಾವ ಸಚಿವಾಲಯ ಅಡಿಯಲ್ಲಿ ಬರುತ್ತೆ, ಮಿನಿಸ್ಟ್ರಿ ಆಫ್ ಅರ್ತ್ ಸೈನ್ಸಸ್. ಬಟ್ ಯಾರಿಗಪ್ಪ ಸಹಾಯ ಮಾಡ್ತಿದೀವಿ ಅಂತ ಕೇಳಿದ್ರೆ ಈ ಸಚಿವಾಲಯಕ್ಕೆ ಸಹಾಯ ಮಾಡ್ತಾ ಇದೀವಿ, ಮಿನಿಸ್ಟ್ರಿ ಆಫ್ ಸಿವಿಲ್ ಏವಿಯೇಷನ್ ಅವರಿಗೆ ಸಹಾಯ ಮಾಡ್ತಾ ಇದೀವಿ. ಸರ್, ಇದೆಲ್ಲ ಓಕೆ. ಈ ಒಂದು ಸ್ಕೈ ಕಾಸ್ಟ್ಗೆ ಸಂಬಂಧಪಟ್ಟಂಗೆ ಯಾವ್ಯಾವ ರೀತಿ ಅಪ್ಡೇಟ್ಸ್ ಕೊಡುತ್ತೆ, ಯಾರಿಗೆ ಅಪ್ಡೇಟ್ಸ್ ಕೊಡುತ್ತೆ, ಮೇಜರ್ ಆಗಿ ನಮ್ಮ ಏರೋಪ್ಲೇನ್ಸ್ ಆಗಿರ್ಬೋದು, ಹೆಲಿಕಾಪ್ಟರ್ಸ್ ಆಗಿರ್ಬೋದು ಅಪ್ಡೇಟ್ ಕೊಡುತ್ತೆ. ಯಾವ ರೀತಿ ಅಪ್ಡೇಟ್ ಅಪ್ಪ ಅಂತ ಕೇಳಿದ್ರೆ ವಾತಾವರಣಕ್ಕೆ ಸಂಬಂಧಪಟ್ಟಂಗೆ ಎಲ್ಲಿ ಮಳೆ ಆಗುತ್ತೆ, ಎಲ್ಲಿ ಒಂಥರ ಮಂಜು ಬೀಳುತ್ತೆ, ಫಾಗ್ ಎಲ್ಲಿ ಬೀಳುತ್ತೆ, ನಾವು ಎಲ್ಲದ್ರ ಬಗ್ಗೆ ಅಪ್ಡೇಟ್ ಅಂತಕ್ಕಂಥದ್ದು ಯಾರು ಕೊಡ್ತಾರೆ ಅಂತ ಕೇಳಿದ್ರೆ ಈ ಸ್ಕೈ ಫೋರ್ಕಾಸ್ಟ್ ಅಂತಕ್ಕಂಥದ್ದು ಅಥವಾ ಮೇಜರ್ ಆಗಿ ಸ್ಕೈ ಕಾಸ್ಟ್ ಅನ್ನೋ ಒಂದು ಟೆಕ್ನಾಲಜಿ ಅಂತಕ್ಕಂಥದ್ದು ನಮಗೆ ಅಪ್ಡೇಟ್ಸ್ ಸಿಗುತ್ತೆ. ಬಟ್ ಇದನ್ನ ಇಂಡಿಯಾದಲ್ಲಿ ಮೊಟ್ಟ ಮೊದಲನೇ ಬಾರಿಗೆ ಎಲ್ಲಪ್ಪ ಇನಾಗ್ರೇಟ್ ಮಾಡಿದ್ವಿ ಅಂತ ಕೇಳಿದ್ರೆ ನಾವು ಇನಾಗ್ರೇಟ್ ಮಾಡಿರ್ತಕ್ಕಂಥದ್ದು ಇಂದಿರಾ ಗಾಂಧಿ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಆ್ಯಂಡ್ ಯಾವ ಸಚಿವಾಲಯದಲ್ಲಿ ಬರುತ್ತೆ ಅಂತ ಕೇಳಿದ್ರೆ ಮಿನಿಸ್ಟ್ರಿ ಆಫ್ ಅರ್ತ್ ಸೈನ್ಸಸ್ನ ಸಚಿವಾಲಯ ಅಡಿಯಲ್ಲಿ ಬರುತ್ತೆ. ಆ್ಯಂಡ್ ಎರಡನೇದು ಇದೆಲ್ಲ ಲಾಂಚ್ ಆದಮೇಲೆ ಯಾವ ಒಂದು ಪ್ರಾಜೆಕ್ಟ್ ಅಡಿಯಲ್ಲಿ ಬರುತ್ತಪ್ಪ ಅಂತ ಕೇಳಿದ್ರೆ ನಾವು ಪ್ರಾಜೆಕ್ಟ್ ಯಾವುದು ಅಂತಂದರೆ ಮಿಷನ್ ಮಾಸಮ್ ಅಂತ ಕರಿತೀವಿ. ಈ ಮಿಷನ್ ಮಾಸಮ್ನ ಕೆಲಸಗಳೇನು ಅಂತ ಕೇಳಿದ್ರೆ ನಾವು ಕಂಪ್ಲೀಟ್ ಆಗಿ ವೆದರ್ಗೆ ಸಂಬಂಧಪಟ್ಟಂಗೆ ನಾವು ಎಷ್ಟು ಕಿಲೋಮೀಟರ್ವರೆಗೂ ಅಪ್ಡೇಟ್ ಕೊಡುತ್ತೆ ಅಂತಂದರೆ ನಾವು 3 ಕಿಲೋಮೀಟರ್ ಎತ್ತರದಲ್ಲಿರ್ತಕ್ಕಂಥ ಏನೇ ಬದಲಾವಣೆ ಆಗ್ತಿದ್ರು ಕೂಡ ನಮ್ಮ ಪರಿಸರಕ್ಕೆ ಸಂಬಂಧಪಟ್ಟಂಗೆ ಬದಲಾವಣೆಗಳಾಗಿರ್ಬೋದು, ಅದೇ ರೀತಿ ವೆದರ್ಗೆ ಸಂಬಂಧಪಟ್ಟಂಗೆ ಚೇಂಜಸ್ ಆಗಿರ್ಬೋದು, ಎಲ್ಲಿ ಮಳೆ ಆಗ್ತಿದೆ, ಎಲ್ಲಿ ಮಂಜು ಬೀಳ್ತಿದೆ, ಎಲ್ಲಿ ಫಾಗ್ ಇದ್ದಾವೆ, ಇದು ಯಾರಿಗೆ ಅಪ್ಡೇಟ್ ಸಿಗುತ್ತೆ ಅಂತ ಕೇಳಿದ್ರೆ ಮೇಜರ್ಗೆ ಅಪ್ಡೇಟ್ ಯಾರಿಗೆ ಸಿಗುತ್ತೆ ಅಂತ ಕೇಳಿದ್ರೆ ಏವಿಯೇಷನ್ ಸೆಕ್ಟರ್ಗೆ ಅಪ್ಡೇಟ್ ಸಿಗ್ತವೆ. ಅಂದರೆ ನಮ್ಮ ಏರೋಪ್ಲೇನ್ಗಳಿಗೆ ಅಪ್ಡೇಟ್ ಸಿಗತ್ತೆ. ಎಷ್ಟು ಕಿಲೋಮೀಟರ್ವರೆಗೆ ಅಂತಂದರೆ 3 ಕಿಲೋಮೀಟರ್ ಎತ್ತರದವರೆಗೆ ಇನ್ಫಾರ್ಮೇಷನ್ ಸಿಗುತ್ತೆ. ಇದರ ಜೊತೆಗೆ ಸರ್, ಈಗ ರೀಸೆಂಟಾಗಿ ನಮ್ಮ ಭಾರತದಲ್ಲಿ ಲಾಂಚ್ ಮಾಡಿದ್ವಲ್ವಾ, ನಾವು ಎಷ್ಟನೇ ಕಂಟ್ರಿ ಆಗಿದೆ ಅಂತ ಕೇಳಿದ್ರೆ ನಮ್ಮ ಭಾರತದಲ್ಲಿ ಲಾಂಚ್ ಮಾಡಿ ಆದಮೇಲೆ ಇಂಡಿಯಾ ಹಸ್ ಬಿಕಮ್ ದ 19th ಕಂಟ್ರಿ ಟು ಡೂ ಇಟ್. ಅಂದರೆ 19ನೇ ರಾಷ್ಟ್ರವಾಗಿ ಈ ಒಂದು ಸ್ಕೈ ಕಾಸ್ಟನ್ನು ಲಾಂಚ್ ಮಾಡ್ತಕ್ಕಂಥದ್ದು ನಮ್ಮ ಭಾರತವಾಗಿದೆ. ಬಟ್ ನಮ್ಮ ಭಾರತದಲ್ಲಿ ಎಲ್ಲಪ್ಪ ಲಾಂಚ್ ಮಾಡಿದ್ವಿ ಅಂತ ಕೇಳಿದ್ರೆ ಮೇಜರ್ ಆಗಿ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಆಗಿರ್ತಕ್ಕಂಥ ಇಂದಿರಾ ಗಾಂಧಿ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ನಮ್ಮ ಡೆಲ್ಲಿಯಲ್ಲಿದೆ. ಈ ಡೆಲ್ಲಿಯಲ್ಲಿ ಲಾಂಚ್ ಮಾಡಿದ್ವಿ. ಓಕೆನಾ, ಗೊತ್ತಿರಬೇಕಿಲ್ಲಿ ನ್ಯೂಸ್ ಇದು. ಅದಾದ್ಮೇಲೆ ಬರ್ತಕ್ಕಂಥದ್ದು ಯಾವ ಸಚಿವಾಲಯ ಅಂತಂದ್ರೆ ಮಿನಿಸ್ಟ್ರಿ ಆಫ್ ಅರ್ತ್ ಸೈನ್ಸಸ್. ಆ್ಯಂಡ್ ಇದನ್ನ ಡೆವಲಪ್ ಮಾಡ್ತಕ್ಕಂಥವ್ರು ಯಾರಪ್ಪ ಅಂತಂದ್ರೆ ಈ ಸಚಿವಾಲಯ ಅಡಿಯಲ್ಲಿ ಬರ್ತಕ್ಕಂಥ 2 ಸಂಸ್ಥೆಗಳು.
ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಟ್ರಾಪಿಕಲ್ ಮೆಟ್ರಲಾಜಿ ಅಂತ ಕರಿತೀವಿ. ಅದರ ಜೊತೆಗೆ ಇಂಡಿಯನ್ ಮೆಟ್ರಲಾಜಿಕಲ್ ಡಿಪಾರ್ಟ್ಮೆಂಟ್ ಇವರಿಬ್ಬರು ಜಂಟಿಯಾಗಿ ಈ ಒಂದು ಪ್ರಾಜೆಕ್ಟನ್ನು ಡೆವಲಪ್ ಮಾಡ್ತಾರೆ. ಯಾವಾಗಪ್ಪ ಡೆವಲಪ್ ಮಾಡ್ತಾರೆ ಅಂದರೆ 2015ರಲ್ಲಿ ಡೆವಲಪ್ ಮಾಡ್ತಾರೆ. 2015ರಲ್ಲಿ ಡೆವಲಪ್ ಮಾಡ್ತಾರೆ. ಬಟ್ ಇದನ್ನು ಲಾಂಚ್ ಮಾಡ್ತಕ್ಕಂಥ ಜಾರಿಗೆ ಬರ್ತಕ್ಕಂಥದ್ದು ಯಾವಾಗ ಅಂದರೆ 2026ರಲ್ಲಿ ಜಾರಿಗೆ ಬರುತ್ತೆ. ಇಷ್ಟು ಇಟ್ ಈಸ್ ಇಂಡಿಯಾ ಸ್ಕೈ ಕಾಸ್ಟ್ಗೆ ಸಂಬಂಧಪಟ್ಟಂಗೆ ಗೊತ್ತಿರಲೇಬೇಕಾಗಿರ್ತಕ್ಕಂಥ ವಿಚಾರಗಳು. ಮೊದಲನೇ ನ್ಯೂಸು, ಇಂದಿರಾ ಗಾಂಧಿ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಲಾಂಚ್ ಮಾಡ್ತೀವಿ. ಆ್ಯಂಡ್ ಇದನ್ನ ಡೆವಲಪ್ ಮಾಡ್ತಕ್ಕಂಥವ್ರು ಯಾರಪ್ಪ ಅಂತಂದರೆ IITM ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಟ್ರಾಪಿಕಲ್ ಮೆಟ್ರಲಾಜಿ ಪುಣೆ, ಅದಾದಮೇಲೆ IMD ನ್ಯೂ ಡೆಲ್ಲಿ. ಇಂಟರ್ನ್ಯಾಷನಲ್ ಮೇಜರ್ ಗೊತ್ತಿರಬೇಕಿಲ್ಲಿ ಇಂಡಿಯನ್ ಮೆಟ್ರಲಾಜಿಕಲ್ ಡಿಪಾರ್ಟ್ಮೆಂಟ್ ನ್ಯೂ ಡೆಲ್ಲಿ ಇದೆ. ನಾವು ಲಾಂಚ್ ಮಾಡ್ತಕ್ಕಂಥದ್ದು ಇಂಟರ್ನ್ಯಾಷನಲ್, ಇಟ್ ಈಸ್ ಇಂದಿರಾ ಗಾಂಧಿ ಏರ್ಪೋರ್ಟ್ 2015ರಲ್ಲಿ ಲಾಂಚ್ ಮಾಡಿದ್ದಾರೆ. ಯಾವ ವಿಚಾರಕ್ಕೆ ಸಂಬಂಧಪಟ್ಟಂಗಪ್ಪ ಅಂತ ಕೇಳಿದ್ರೆ ವಾತಾವರಣಕ್ಕೆ ಸಂಬಂಧಪಟ್ಟಂಗೆ ಯಾರಿಗೆ ಅಪ್ಡೇಟ್ ಕೊಡುತ್ತೆ ಅಂತ ಕೇಳಿದ್ರೆ ನಮ್ಮ ಮೇಜರ್ ಆಗಿ ಏವಿಯೇಷನ್ ಸೆಕ್ಟರ್ ಸಂಬಂಧಪಟ್ಟಂಗೆ ಅಪ್ಡೇಟ್ ಸಿಗ್ತವೆ. ಯಾವ ಸಚಿವಾಲಯ ಅಡಿಯಲ್ಲಿ ಅಂತಂದ್ರೆ ಮಿನಿಸ್ಟ್ರಿ ಆಫ್ ಅರ್ತ್ ಸೈನ್ಸ್ ಅಡಿಯಲ್ಲಿ, ಯಾವ ಮೇಜರ್ ಮಿಷನ್ ಅಡಿಯಲ್ಲಿ ಅಂತಂದ್ರೆ ಮಿಷನ್ ಮಾಸಮ್ ಅಂತ ಕರಿತೀವಿ. ಇಷ್ಟು ಇನ್ಫಾರ್ಮೇಷನ್ ಗೊತ್ತಿರಲೇಬೇಕು. ನಾವು ಇಲ್ಲಿ ಇನ್ಫಾರ್ಮೇಷನ್ ಕೊಡಬೇಕಾದ್ರೆ ಹಲವಾರು ಸೆನ್ಸಸ್ ಅನ್ನು ಯೂಸ್ ಮಾಡ್ತಾರೆ, ಹಲವಾರು ರೆಡಾರ್ಸ್ ಅನ್ನು ಯೂಸ್ ಮಾಡ್ತಾರೆ. ಅಕ್ಯುರೇಟ್ ಇನ್ಫಾರ್ಮೇಷನ್ ಅನ್ನ 3 ಕಿಲೋಮೀಟರ್ ಎತ್ತರದವರೆಗೆ ಕಂಪ್ಲೀಟ್ ಇನ್ಫಾರ್ಮೇಷನ್ ಅನ್ನ ಕೊಡ್ತಾರೆ. ಇಷ್ಟು ಮಿಷನ್ ಮೇಜರ್ ಆಗಿ ಮಿಷನ್ ಮಾಸಮ್ ಅಡಿಯಲ್ಲಿ ಲಾಂಚ್ ಮಾಡಿರ್ತಕ್ಕಂಥ ಸ್ಕೈ ಕಾಸ್ಟ್ ಸಿಸ್ಟಮ್ ಅಂತ ಕರಿತೀವಿ. ಪಕ್ಕಾ ಇಂಪಾರ್ಟೆಂಟ್ ನೆನ್ಪಿಟ್ಕೋಬೇಕಿಲ್ಲಿ.